ಅದಕ್ಕೆ ಇನ್ಶಾಲ್ಲಾ ತಬಾರಕಲ್ಲ ಸಾಧ್ಯ ಆಗದಷ್ಟು ಎಷ್ಟು ಯೋಗ್ಯತೆ ಇದೆ ಇನ್ಶಾಲ್ಲಾ ಕುರ್ಬಾನಿ ಕೊಡೋದ್ ಪ್ರಯತ್ನ ಮಾಡಬೇಕು. ಯಾರು ಜನರು ಕುರ್ಬಾನಿ ಕೊಡುತ್ತಾರೆ ಆ ಜನರಿಗೆ ಈ ರೀತಿ ಪ್ರತಿಫಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಟ್ಟಿದ್ದಾನೆ. ಇದು ಈಗಿನ ಕಾಲದಲ್ಲಿ ಜನರಿಗಿದ್ರು, ರಸೂಲ್ ಅಲ್ಲಾಹ್ ಕಾಲಿಂದ ಈ ರೀತಿ ಕುರ್ಬಾನಿ ಬಂದಿದೆ. ಮೊದಲಿನ ಕಾಲದಲ್ಲಿ ಹಜರತ್ ಆದಮ್ ಅಲೈಹಿಸ್ಸಲಾಂ ಏನಿದ್ರು ಅವಾಗಿನ ಕುರ್ಬಾನಿ ಬೇರೆ ರೀತಿ ಇತ್ತು. ಅವಾಗಿನ ಜನರು ಕುರ್ಬಾನಿಯ ಮಾಂಸನೇ ತಿಂತಿದ್ದಿಲ್ಲ. ಅವಾಗಿನ ಜನರು ಇದು ಕುರ್ಬಾನಿ ಹೇಗೆ ಕೊಡ್ತಿದ್ರು? ಹಜರತ್ ಆದಮ್ ಅಲೈಹಿಸ್ಸಲಾಂ ಕಾಲದಲ್ಲಿ ಕುರ್ಬಾನಿ ಈ ರೀತಿ ಕೊಡ್ತಿದ್ರು ಜನರು. ನೀವು ಕೇಳಿರಬಹುದು, ಪ್ರಪಂಚದಲ್ಲಿ ಮೊದಲನೇ ಕೊಲೆ ಆಗಿತ್ತು ಒಂದು ಹೆಣ್ಣು ಮಗಳಿಂದ. ಪ್ರಪಂಚದಲ್ಲಿ ಫಸ್ಟ್ ಸಾರಿ ಕೊಲೆ ಆಗಿತ್ತು, ಜಿಸೆ ಕತ್ತಲ್ ಬೋಲಾ ಗಯಾ, ಕೊಲೆ ಆಗಿದ್ದು, ಮರ್ಡರ್ ಆಗಿದ್ದು ಒಂದು ಹೆಣ್ಣು ಮಗಳಿಂದ. ಹೆಣ್ಣು ಮಗಳಿಂದ ಕಾರಣ ಒಂದು ಕೊಲೆ ಆಗಿತ್ತು. ಕಾರಣಕ್ಕೆ ಗೊತ್ತಿದೆ? ಹಜರತ್ ಆದಮ್ ಅಲೈಹಿಸ್ಸಲಾಮರು ಹಜರತ್ ಹವ್ವಾ ರದಿಯಲ್ಲಾಹು ತಆಲಾ ಅನ್ಹಾ ಸ್ವರ್ಗದಿಂದ ಪ್ರಪಂಚದಲ್ಲಿ ಇಳಿದು ಬಂದ್ರು. ಅವರು ಬಂದಿದ ನಂತರ ಅವಾಗ ಫಸ್ಟ್ ಸಾರಿ ಹಜರತ್ ಹವ್ವಾ ರದಿಯಲ್ಲಾಹು ತಆಲಾ ಹೊಟ್ಟಿನಿಂದ ಮಕ್ಕಳು ಯಾವ ರೀತಿ ಹುಟ್ಟಿ ಬರ್ತಿದ್ರು? ಜೋಡಿ ಹುಟ್ಟಿ ಬರ್ತಿದ್ರು, ಗಂಡು ಮತ್ತು ಹೆಣ್ಣು. ಆ ರೀತಿ ಹುಟ್ಟಿ ಬರ್ತಿದ್ರು ಮಕ್ಕಳು. ಫಸ್ಟ್ ನಮ್ಮ ಎಲ್ಲಾರ್ದು ತಾಯಿ ಯಾರು? ಇಡೀ ಪ್ರಪಂಚದು ಎಲ್ಲಾ ಸಮಾಜದ ಜನರ ತಾಯಿ. ಪ್ರಪಂಚದಲ್ಲಿ ಎಷ್ಟು ಜನರಿದ್ದಾರೆ ಎಲ್ಲಾರು ಜನರ ತಾಯಿ ಹಜರತ್ ಹವ್ವಾ ರದಿಯಲ್ಲಾಹು ತಆಲಾ ಅನ್ಹುಮಾ. ಎಲ್ಲಾ ಜನರ ತಂದೆ ಯಾರು? ಹಜರತೆ ಆದಮ್ ಅಲೈಹಿಸ್ಸಲಾಂ. ಪ್ರಪಂಚದಲ್ಲಿ ಇವರು ಫಸ್ಟ್ ಬಂದಿದ್ರು. ಇವ್ರು ಬಿಟ್ಟು ಬೇರೆ ಯಾರು ಇದ್ದಿದ್ದಿಲ್ಲ. ಇವ್ರಿಗೆ ಬಿಟ್ಟು ಹಜರತೆ ಹವ್ವಾ ರದಿಯಲ್ಲಾಹುನಿಂದ ಜೋಡಿ ಮಕ್ಕಳು ಏನೋ ಹುಟ್ಟಿ ಬರ್ತಿದ್ರು, ಗಂಡು ಮತ್ತು ಹೆಣ್ಣು. ಫಸ್ಟ್ ಕಾಬಿಲ್ ಮತ್ತು ಕಾಬಿಲಿನ ಜೊತೆ ಅಕಲಿಮಾ, ಕಾಬಿಲಿನ ಹೆಂಡತಿ, ಕಾಬಿಲಿನ ತಂಗಿ, ಜೋಡಿ ಅವ್ರು ಹುಟ್ಟಿ ಬಂದ್ರು. ಮತ್ತು ನೆಕ್ಸ್ಟ್ ಸಾರಿ ಹಜರತೆ ಹಾಬಿಲ್ ಅವ್ರು ಹುಟ್ಟಿ ಬಂದ್ರು. ಅವ್ರ ಜೊತೆ ಹಜರತೆ ಲಬುವಾ ಅವ್ರ ತಂಗಿ ಹೆಸರು, ಹಾಬಿಲಿನ ತಂಗಿ ಹೆಸರು. ಕಾಬಿಲಿನ ತಂಗಿ ಹೆಸರು ಅಕಲಿಮಾ, ಹಾಬಿಲಿನ ತಂಗಿ ಹೆಸರು ಲಬುವಾ. ಹುಟ್ಟಿ ಬಂದಿದ ನಂತರ ದೊಡ್ಡವರು ಹೇಗೆ ಆದ್ರು ಆಗಿನ ನಂತರ ಈಗ ಮದುವೆ ಮಾಡ್ಕೊಳ್ಳೋ ಸಮಯ ಬಂದಿದ್ದ ಪರಿಸ್ಥಿತಿ. ಶರೀಯತ್ ಏನಿತ್ತು? ಅಲ್ಲಾಹನ ಕಾನೂನು ಏನಿತ್ತು? ಕಾಬಿಲಿನ ತಂಗಿಗೆ ಹಾಬಿಲ್ ಮದುವೆ ಮಾಡ್ಕೋಬೇಕು, ಹಾಬಿಲಿನ ತಂಗಿಗೆ ಕಾಬಿಲ್ ಮದುವೆ ಮಾಡ್ಕೋಬೇಕು. ಅಣ್ಣ ತಮ್ಮರು ಅಕ್ಕ ತಂಗಿಯನು ಅಣ್ಣ ತಂಗಿ ಯಾವತ್ತು ಮದುವೆ ಆಗುದಿಲ್ಲ, ಈ ರೀತಿ ಇತ್ತು. ಆದ್ರೆ ಕಾಬಿಲಿನ ತಂಗಿ ಏನಿತ್ತು? ಹಾಬಿಲಿನ ಜೊತೆ ಮದುವೆ ಆಗ್ಬೇಕಿತ್ತು, ಮತ್ತು ಹಾಬಿಲಿನ ತಂಗಿ ಕಾಬಿಲಿನ ಜೊತೆ ಮದುವೆ ಆಗ್ಬೇಕಿತ್ತು. ಇದು ಶರೀಯತ್ ಇತ್ತು. ಕಾಬಿಲಿನ ತಂಗಿ ಏನಿತ್ತು? ಆ ಕಾಬಿಲಿನ ತಂಗಿಯ ಮುಖದ ಮೇಲೆ ಸೌಂದರ್ಯ ಜಾಸ್ತಿ ಇತ್ತು. ಏನಿತ್ತು? ಸೌಂದರ್ಯ ಜಾಸ್ತಿ ಇತ್ತು. ಇದು ಶರೀಯತ್ ಬಂದಿದ್ದ ನಂತರ ಹಜರತೆ ಇಬ್ರಾಹಿಂ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರಿಗೆ ಕಾಬಿಲ್ ಹೇಳಿದ ಏನಂತ? ನಾನು ಮದುವೆ ಆ ರೀತಿ ಮಾಡ್ಕೊಳ್ಳೋದಿಲ್ಲ, ಹಾಬಿಲಿನ ತಂಗಿ ಜೊತೆ ನಾನು ಮದುವೆ ಮಾಡ್ಕೊಳ್ಳಿಲ್ಲ, ನನ್ನ ತಂಗಿ ಜೊತೆ ನಾನೇ ಮದುವೆ ಮಾಡ್ಕೊಳ್ಳುತ್ತೇನೆ. ಏಕೆಂದ್ರೆ ನನ್ನ ತಂಗಿ ಸೌಂದರ್ಯ ಜಾಸ್ತಿ ಇದೆ, ಬೆಳಕು ಜಾಸ್ತಿ ಇದೆ. ಹಾಬಿಲಿನ ತಂಗಿ ಮುಖದ ಮೇಲೆ ಅಷ್ಟು ಸೌಂದರ್ಯ ಜಾಸ್ತಿ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಿಲ್ಲ, ನನ್ನ ತಂಗಿ ನನ್ಗೆ ಬೇಕು. ಶರೀಯತ್ ಏನಿತ್ತು? ಈ ಕಾಬಿಲಿನ ತಂಗಿ ಜೊತೆ ಹಾಬಿಲಿನ ಮದುವೆ ಆಗ್ಬೇಕು, ಹಾಬಿಲಿನ ತಂಗಿ ಜೊತೆ ಕಾಬಿಲಿನ ಮದುವೆ ಆಗ್ಬೇಕಿತ್ತು. ಡಿಫ್ರೆಂಟ್ ಬೇರೆ ರೀತಿ ಮದುವೆ ಆಗ್ಬೇಕಿತ್ತು. ಕಾಬಿಲ್ ಏನ್ ಮಾಡಿದ? ನನ್ನ ತಂಗಿ ಜೊತೆ ನಾನೇ ಮದುವೆ ಮಾಡ್ಕೊಳ್ತೀನಿ, ಅವ್ರ ಜೊತೆ ನಾನು ಮದುವೆ ಮಾಡಿಕೊಡೋದಿಲ್ಲ, ನನ್ನ ತಮ್ಮನ ನಾನು ಮದುವೆ ಮಾಡಿಕೊಡೋದಿಲ್ಲ. ಇದು ಹೇಗೆ ಮಾತುಕತೆ ಜಾಸ್ತಿ ಆಯ್ತು. ಆಗಿನ ನಂತರ ಹಜರತೆ ಆದಮ್ ಅಲೈಹಿಸ್ಸಲಾಂ ಹೇಳಿದ್ರು, ಇದು ನಿಮ್ಮ ಮಾತುಕತೆ ಏನಿದೆ, ನಿಮ್ಮ ಇಚ್ಛೆ, ನಿಮ್ಮ ನಿಯತಿನಿದೆ, ಅಲ್ಲಾಹನ ಬಾರ್ಗಳಲ್ಲಿ ಇಡ್ರಿ ನೀವು ನಿಮ್ಮ ನಿಯಾಸ್. ಯಾರ್ದು ನಿಯಾಸ್ ಕಬೂಲ್ ಆಗುತ್ತಿದೆ, ಯಾರ್ದು ಇಚ್ಛೆ ಮನ್ನತ್ ಕಬೂಲ್ ಆಗುತ್ತಿದೆ, ಅವ್ರ ಜೊತೆ ಮದುವೆ ಮಾಡ್ಕೋಬೇಕು. ಕಾಬಿಲ್ ಹೊಲದಲ್ಲಿ ಕೆಲಸ ಮಾಡ್ತಿದ್ದ, ಹಾಬಿಲ್ ಏನು ಕುರಿಗಳಿಗೆ ಸಾಕ್ತಿದ್ದ, ಕುರಿಗಳಿಗೆ ಮೇಯಿಸೋದಿ ಕೆಲಸ ಮಾಡ್ತಿದ್ದ. ಹಜರತೆ ಹಾಬಿಲ್ ಅವರು ಏನು ಕುರಿಗಳಿಗೆ ಮೇಯಿಸ್ತಿದ್ರು. ಕಾಬಿಲ್ ಏನ್ ಮಾಡ್ತಿದ್ದ? ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಹಜರತೆ ಆದಮ್ ಅಲೈಹಿಸ್ಸಲಾಂ ಹೇಳಿದ ನಂತರ ಕಾಬಿಲ್ ಒಂದು ಜೋಳದ ದೊಡ್ಡವಾದ ಚೀಲ ತಗೊಂಡು ಬಂದು ಗುಡ್ಡದ ಮೇಲೆ ಇಟ್ಟು ಬಂದ. ಹಜರತೆ ಹಾಬಿಲ್ ಅವರು ಕುರಿ ಮರಿ ತಗೊಂಡು ಒಂದು ಕುರಿ ತಗೊಂಡು ಹೋಗಿ ಗುಡ್ಡದ ಮೇಲೆ ಇಟ್ಟು ಬಂದರು. ಆವಾಗಿನ ಕುರ್ಬಾನಿ ಏನಿತ್ತು? ಆಕಾಶದಿಂದ ಒಂದು ಬೆಂಕಿ ಬರ್ತಿತ್ತು. ಯಾವುದು ವಸ್ತುಗೆ ಆ ಬೆಂಕಿ ಬಂದು ತಕ್ಷಣ ಹೇಗೆ ಮೆಲಗಡೆ ತಗೊಂಡು ಹೋಗ್ತಿತ್ತು, ಅವ್ರದ್ದು ಕುರ್ಬಾನಿ ಕಬೂಲಾಗಿದೆ. ಆವಾಗಿನ ಕಾಲದಲ್ಲಿ ಈ ಪರಿಸ್ಥಿತಿ ಇತ್ತು. ಅದೇ ಪ್ರಕಾರ ಹಾಬಿಲ್ ಮತ್ತು ಕಾಬಿಲ್ ಹೋಗಿ ಗುಡ್ಡದ ಮೇಲೆ ಇಟ್ಟು ಬಂದರು. ನೋಡಿದ್ರೆ ಶರೀಯತಿನ ಪ್ರಕಾರ ಹಜರತೆ ಹಾಬಿಲ್ ಅವರು ನಾನು ಅಕ್ಕಿ ಜೊತೆನೆ ಮದುವೆ ಮಾಡ್ಕೊಂಡು ನಿಂತಿದ್ರು. ಕಾಬಿಲ್ ಮಾಡಿದ ಇಲ್ಲ, ನಾನು ನನ್ನ ತಂಗಿ ಜೊತೆ ನನ್ನ ಮದುವೆ ಮಾಡ್ಕೊಂಡ್ರೆ ಕಾಬಿಲ್ ನಿಂತಿದ್ದ. ಹೋಗಿ ಇಟ್ಟು ಬಂದಿದ ನಂತರ ಆಕಾಶದಿಂದ ಆ ಬೆಳಕು ಬೆಂಕಿ ತಕ್ಷಣ ಬಂದು ಹಜರತೆ ಹಾಬಿಲ್ ಅವ್ರದ್ದು ಏನು ವಸ್ತು ಕುರಿ ಇತ್ತು ಆ ಕುರಿವನ್ನು ತಗೊಂಡು ಹೋಗ್ತು ಬೆಳಕು. ಆ ಬೆಂಕಿ ತಗೊಂಡು ಹೋಗಿದ ನಂತರನೇ ಕಾಬಿಲ್ ಏನ್ ಮಾಡಿದ? ಇಲ್ಲ, ನಾನು ಇದು ಒಪ್ಕೊಳ್ಳೋದಿಲ್ಲ. ಹಾಬಿಲ್, ನಾನು ನಿನ್ಗೆ ಕೊಲೆ ಮಾಡ್ತೀನಿ.
ಒಂದು ಧಮಕಿ ಕೊಟ್ಟಿದ್ದ, ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದ, ನನಗೆ ಕೊಲೆ ಮಾಡ್ತೀನಿ, ಕೊಲೆ ಮಾಡಿ ನನ್ನ ತಂಗಿಗೆ ನಾನು ಮದುವೆ ಮಾಡ್ಕೊಂತೀನಿ, ನಾನು ಬಿಡೋದಿಲ್ಲ, ನನ್ನ ತಂಗಿ ನನ್ಗೇನೆ ಬೇಕು, ನನ್ಗೇನೆ ಬೇಕು. ಪ್ರೀತಿ ನೋಡ್ರಿ ಎಲ್ಲಿ ತನಕ ತಗೊಂಡು ಹೋಗಿದೆ. ಅಲ್ಲಾಹ್ ಅಕ್ಬರ್. ಹಜರತ್ ಆದಮ್ ಅಲೈಹಿಸ್ಸಲಾಮರು ಮಕ್ಕಾನಲ್ಲಿ ಹೋಗಿದ್ರು. ಹೋಗಿ ಬರೋ ತನಕ ಇಲ್ಲಿ ಕಾಬಿಲ್ ಏನ್ ಮಾಡಿದ, ತನ್ನ ಸ್ವಂತ ತಮ್ಮನಿಗೆ ಹಜರತೆ ಹಾಬಿಲ್ ಅವರು ಕುರಿಗಳಿಗೆ ಮೇಯಿಸ್ತಿದ್ರು, ಗಿಡ ತಳಗೆ ಆರಾಮ್ ಮಾಡಕ್ ಕುಂತಿದ್ರು. ಕಾಬಿಲ್ ಹೋಗಿ ದೊಡ್ಡವಾದ ಕಲ್ಲು ತಗೊಂಡು ಹಾಬಿಲ್ ತಲೆ ಮೇಲೆ ಹೊಡಿಬಿಟ್ಟ. ಹೇಗೆ ಹೊಡಿಬೇಕಿತ್ತು, ಹಜರತೆ ಹಾಬಿಲ್ ಅವರು ಏನು ಸಾವು ಹೊಂದರು. ಒಂದಿನ ನಂತರ ಹಜರತೆ ಆದಮ್ ಅಲೈಹಿಸ್ಸಲಾಂ ಮಕ್ಕಾಗೆ ಹೋಗಿದ್ದಾರೆ, ಪವಿತ್ರವಾದ ಮನೆಗೆ ಹೋಗಿದ್ದಾರೆ. ಇಲ್ಲಿ ನೋಡಿದ್ರೆ ಅಣ್ಣ ತಮ್ಮರ ಒಳಗೆ ಈ ರೀತಿ ಏನು ದೊಡ್ಡ ತಮ್ಮ ಚಿಕ್ಕ ತಮ್ಮಗೆ ಸಾಯಿಸಿದ್ದಾನೆ. ಈಗ ಅವಾಗಿನ ಕಾಲ ಫಸ್ಟ್ ಸಾರಿ ಪ್ರಪಂಚದಲ್ಲಿ ಇವ್ರು ಬಂದಿದ್ರು. ಇವ್ರಿಗೆ ಬಿಟ್ಟು ಬೇರೆ ಯಾರು ಜನರಿಲ್ಲ ಪ್ರಪಂಚದಲ್ಲಿ. ಇವರು ಇದ್ರು 4 ಮಂದಿ 6 ಮಂದಿ, ಇವ್ರಿಗೆ ಬಿಟ್ಟು ಬೇರೆ ಯಾರು ಇದ್ದಿದ್ದಿಲ್ಲ. ಆ ತನ್ನ ತಮ್ಮನು ದೇಹ ತಗೊಂಡು ಇಡೀ ಊರು ಅಡ್ಡಾಡಕ್ ಕುಂತಿದ್ದ ಕಾಬಿಲ್. ಏನ್ ಮಾಡ್ಬೇಕು, ದೇಹ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ದೇಹದಿಂದ ಕೆಟ್ಟ ವಾಸನೆ ಬರಾಕ್ ಕುಂತಿದ್ದು, ಏನ್ ಮಾಡ್ಬೇಕ. ಅಲ್ಲಾಹ್ ಇಜ್ಜತ್ ಕುರಾನ್ ನಲ್ಲಿ, ಇದು ಸೂರ್ಯ ಮೈದಾನಲ್ಲಿ ಜಿಕ್ರ್ ಇದೆ, ಕುರಾನ್ ನಲ್ಲಿ ಇದೆ ಇದು ಎಲ್ಲಾ ಕತಿ. ಅಲ್ಲಾಹ್ ಇಜ್ಜತ್ ಆಕಾಶದಿಂದ 2 ಕಾಯಿ ಕಾಗೆ ಕಳಿಸಿದ, ಕವ್ವ ಕಾಗೆ ಹೇಳ್ತಾರಲ್ಲ, 2 ಕಾಗೆ ಬಂತು. ಹೇಗೆ ಆ ದೇಹ ಹಿಡ್ಕೊಂಡು ಕಾಬಿಲ್ ಅಡ್ಡಾಡಕ್ ಕುಂತಿದ್ದ, ಆ ಕಾಗೆ ಅಲ್ಲಾಹನಿಂದ ಬಂದಿದೆ. ಒಂದು ಕಾಗೆ ಇನ್ನೊಂದು ಕಾಗೆಗೆ ಸಾಯಿಸಿದ ನಂತರ ಆ ಕಾಗೆ ತನ್ನ ಕಾಲಿನಿಂದ ಮಣ್ಣನ್ನು ಕೆಬರಿ ತೆಗ್ಗವನ್ನು ತೆಗೆದು ಆ ಕಾಗೆಗೆ ಅದರ ಒಳಗೆ ಹಾಕಿ ಮಣ್ಣನ್ನು ಮುಚ್ಚಾಕ್ ಕುಂತಿತ್ತು. ಇದು ದಫನ್ ಮಾಡೋದು ಯಾವಾಗಿಂದ ಬಂದಿದೆ, ಅವಾಗಿಂದ ಬಂದಿತ್ತು. ಜನಾಜಾಗೆ ದಫನ್ ಮಾಡುದು ನೋಡ್ರಿ. ಇಲ್ಲಾಂದ್ರೆ ಗೊತ್ತಿದ್ದಿದ್ರೆ ಮುಂಚೆನೆ ಕಾಬಿಲ್ ಮಾಡ್ತಿದ್ದ, ತೆಗೆದು ಮುಚ್ಚುತ್ತಿದ್ದ. ಅವನು ಟೆನ್ಷನ್ ನಲ್ಲಿ ಇದ್ದ ಕಾಬಿಲ್. ನಾನು ಏನ್ ಮಾಡ್ಬೇಕಪ್ಪ, ದೇಹ ಏನ್ ಮಾಡ್ಬೇಕು, ಎಲ್ಲಿ ಹೋಗಿದ್ ಬರ್ಬೇಕು, ಎಲ್ಲಿ ದೂರ ಬಿಟ್ಟು ಬಂದ್ರೆ ಎಲ್ಲಾ ವಾಸನೆ ಹೊಡಿತೈತಿ, ದೇಹದ ಮೇಲೆ ಹುಳಗಳು ಬೀಳುತ್ತಾವ, ಎಲ್ಲಾ ಕೆಟ್ಟವಾದ ವಾಸನೆ ಬರುತ್ತದೆ. ಏನ್ ಮಾಡ್ಬೇಕು. ಆ ಪಕ್ಷಿಗೆ ನೋಡಿದ ನಂತರ ಅಯ್ಯೋ ನನ್ಗಿಂತ ಚಲೋ ಆ 2 ಪಕ್ಷಿನೇ ಚಲೋ ಇದೆ. ಎಂತಹ ಕೆಲಸ ಆಯ್ತು ನೋಡ್ರಿ. ನೋಡಿದ ತಕ್ಷಣ ಕಾಬಿಲ್ ಮಾಡಿದ್ದ, ತೆಗೆದು ಹಜರತೆ ಹಾಬಿಲ್ ಅವ್ರಿಗೆ ಮಣ್ಣಿನಲ್ಲಿ ದಫನ್ ಮಾಡಿದ. ಅದಕ್ಕೆ ಪ್ರಪಂಚದಲ್ಲಿ ಯಾರಾದ್ರೆ ಜನರು ನಾ ಹಕ್ಕು ಬೇರೆ ಯಾರಾದ್ರೂ ವ್ಯಕ್ತಿಗೆ ಕೊಲೆ ಮಾಡಿದ್ರೆ, ಆ ವ್ಯಕ್ತಿ ಕೊಲೆ ಮಾಡಿದಾನೆ, ಆ ವ್ಯಕ್ತಿಯ ಇಡೀ ಪಾಪ ಕಾಬಿಲ್ ಮೇಲೆ ಹೋಗುತ್ತದೆ. ಯಾಕೆಂದ್ರೆ ಹಜರತೆ ಕಾಬಿಲಿನಿಂದ ನಾ ಹಕ್ ತನ್ನ ತಮ್ಮಂಗೆ ಕೊಲೆ ಮಾಡಿದ್ದ. ಕಾರಣ ಏಕೆ, ಬರೀ ಒಂದು ಹೆಣ್ಣು ಮಗಳಿಂದ ಕಾರಣ, ನನ್ನ ತಂಗಿನ ಜೊತೆ ನಾನೇ ಮದುವೆ ಮಾಡ್ಕೋಬೇಕು, ಇವ್ರಿಗೆ ಕೊಲೆ ಮಾಡಿದ್ರೆ ನಾನು ಮದುವೆ ಆಗ್ತೀನಿ, ಆ ಉದ್ದೇಶದಿಂದ ತನ್ನ ಸ್ವಂತ ತಮ್ಮಂಗೆ ಕೊಲೆ ಮಾಡಿದ್ದ ಕಾಬಿಲ್. ಅವಾಗಿಂದ ಈ ರೀತಿ ಪರಿಸ್ಥಿತಿ ನಡೆದು ಪ್ರಪಂಚದಲ್ಲಿ ಆಗಿದ್ದು ಮೊದಲೇ ಕೊಲೆ ಪ್ರೀತಿನಿಂದ, ಹೆಣ್ಣು ಮಗಳಿಂದ ಮೊದಲೇ ಕೊಲೆ ಆಗಿದೆ. ಅದಕ್ಕೆ ಇಲ್ಲಿ ತನಕ ರಿವಾಜ್ನಲ್ಲಿ ಬಂದಿದೆ, ಜೀವನದಲ್ಲಿ ಏನಾದ್ರೂ ಕೆಲಸ ಮಾಡ್ರಿ, ಒಳ್ಳೆವಾದ ಕೆಲಸ. ನಮ್ಮ ಜನರು ಇದು ಬಹಳಷ್ಟು ಪ್ರಪಂಚದಲ್ಲಿ ಸ್ವಾರ್ಥಗಾಗಿ, ತನ್ನ ಸ್ವಂತಗಾಗಿ, ತನ್ನ ಹೆಸರನ್ನು ಬೆಳೆಸೋದಕ್ಕೆ, ತನ್ನ ಮರ್ಯಾದೆ ಉಳಿಸೋದಕ್ಕೆ ಶರೀಯತ್ ನೋಡಕ್ ಕುಂತಿಲ್ಲ, ಸುನ್ನತೆ ಮುಸ್ತಫಾ ನೋಡಕ್ ಕುಂತಿಲ್ಲ. ನಾನು ಯಾವ್ದು ಧರ್ಮ ಮೇಲೆ ಇದ್ದೀನಿ, ಯಾವ್ದು ಧರ್ಮ ಒಳಗಿದ್ದೀನಿ, ಇಸ್ಲಾಂ ಧರ್ಮ ಪವಿತ್ರವಾದ ಧರ್ಮ. ಈ ಧರ್ಮದಲ್ಲಿ ಯಾವುದೇ ತರಹದ್ದು ತನ್ನ ಸ್ವಾರ್ಥಕ್ಕೆ ನಡೆಯೋದಿಲ್ಲ. ಏನಾದ್ರೂ ನಡೆಸಬೇಕಂದ್ರೆ, ಏನಾದ್ರೂ ನಡ್ಕೊಂಡು ಹೋಗ್ಬೇಕಂದ್ರೆ ಶರೀಯತಿ ಮುಸ್ತಫಾ ನೋಡ್ಕೊಂಡು ಹೋಗ್ಬೇಕು ನಾವು. ಶರೀಯತಿ ಮುಸ್ತಫಾ ಸಹಾಬಾಕರಾಮ್ ಏನ್ ಮಾಡಿದ್ರು ಅದೇ ನಾವು ಮಾಡ್ಬೇಕು. ರಸೂಲ್ ಅಲ್ಲಾಹ್ ಅವ್ರು ಏನ್ ಹೇಳಿದ್ರು ಅದ್ರ ಮೇಲೆ ನಾವು ಪಾಲನೆ ಮಾಡ್ಬೇಕು. ಈ ಇಸ್ಲಾಂನಲ್ಲಿ ನಮ್ಮನಿಂದ ಸ್ವಂತನಿಂದ ಯಾವುದೇ ತಪ್ಪವಾದ ಕೆಲಸ ಮಾಡೋದು ನಮ್ಗೆ ಅನುಮತಿ ಇಲ್ಲ. ಹಂಗೇನಾದ್ರೆ ಬೈ ಚಾನ್ಸ್ ತನ್ನ ಹೆಸರು ಬೆಳೆಸೋದಕ್ಕೆ, ನಮ್ಮ ಮರ್ಯಾದೆ ಉಳಿಸೋದಕ್ಕೆ ಜನರಿಗೆ ಹೆದರ್ಸಿ ಬದರ್ಸಿ ಅವ್ರ ಮೇಲೆ ಕ್ರೌರ್ಯ ಮಾಡಿ, ಅವರಿಗೆ ಜುಲ್ಮ್ ಕೊಟ್ಟು, ಹಿಂಸೆ ಕೊಟ್ಟು ಜನರಿಗೆ ತಪ್ಪವಾದ ಕೆಲಸ ಮಾಡಿದ್ರೆ, ಎಲ್ಲಾರು ಜನರು ನಿಮ್ಮ ಕೆಲಸ ನೋಡಿ ಅದರ ಮೇಲೆ ಪಾಲನೆ ಮಾಡ್ಕೊಂಡು ಹೊಂಟಿದಾರ ಅಂದ್ರೆ, ಎಷ್ಟೋ ಜನರು ತಪ್ಪವಾದ ಕೆಲಸ ಮಾಡಕ್ ಕುಂತಿದ್ದಾರೆ, ಆ ಎಲ್ಲಾ ಜನರ ಪಾಪ ಆ ವ್ಯಕ್ತಿ ಮೇಲೆ ಬರುತ್ತದೆ. ಯಾರು ಸ್ಟಾರ್ಟ್ ಮಾಡಿದ್ರು ಫಸ್ಟ್ ತಪ್ಪವಾದ ಕೆಲಸ, ಯಾರು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ಮುಸಲ್ಮಾನ್ ಜನರು ಹಳ್ಳಿಗಳಲ್ಲಿ ಬಹಳ ಬುದ್ಧಿವಂತರಾಗಬೇಕು. ಇವತ್ತು ಬಹಳಷ್ಟು ಹಳ್ಳಿಗಳ ಜನರು ಸುನ್ನತೆ ಮುಸ್ತಫಾ ಕಾಣಕ್ ಕುಂತಿಲ್ಲ. ಅವರಿಗೆ ಓದಿದ್ದು ಕಲ್ಮ, ಮನೆಯಲ್ಲಿ ಹೆಣ್ಮಕ್ಳು ನಮಾಜ್ ಓದೋರು ಮಾಡೋರು, ಅವ್ರಿಗೆ ಅದ್ಲೇ ಬುದ್ಧಿನಲ್ಲಿ ಕಾಣಕ್ ಕುಂತಿಲ್ಲ ಅವರು. ಇವತ್ತು ಪರಿಸ್ಥಿತಿ ಏನಾಗಿದೆ, ನಾನು ಹೇಳ್ದಂಗೆ ಎಲ್ಲ ನಡಿಬೇಕು, ನಾನು ಹೇಳ್ದಂಗೆ ಎಲ್ಲ ನಡೆಸುದು, ನಾಳೆ ನಾನ್ ಸಾಯ್ಬೇಕು, ಅಲ್ಲಾಹ್ಗಳ ಉತ್ತರ ಕೊಡ್ಬೇಕು, ಅದು ಏನ್ ನೆನಪಿಲ್ಲ ಇವತ್ತು ನಮ್ಮ ಬಹಳಷ್ಟು ಜನರಿಗೆ. ಸಾಯ ತನಕ ನೀವು ಜನರಿಗೆ ಹೆದರ್ಸಿ ಬದರ್ಸಿ ನೀವು ಕೆಲಸ ಮಾಡಿಸಬಹುದು. ಎಷ್ಟು ಜನರು ನಿಮ್ಮಿಂದ ಕೆಲಸ ಮಾಡಿದ್ರು ಆ ಜನರು ಶಿಕ್ಷೆಯಲ್ಲಿ ಹೋಗುತ್ತಾರೆ, ಆ ಜನರಿಗೆ ಶಿಕ್ಷೆ ಬರುತ್ತದೆ. ಆ ಎಲ್ಲಾ ಜನರ ಶಿಕ್ಷೆ ಡಬಲ್ ಶಿಕ್ಷೆ ನಿಮ್ಗೆ ಸಿಗುತ್ತದೆ ಯಾರು ಕೆಲಸ ಮಾಡಿಸಿದ್ರು. ಅದಕ್ಕೆ ಒಳ್ಳೆವಾದ ಕೆಲಸ ಮಾಡಿಸ್ರಿ, ಒಳ್ಳೆವಾದ ಕೆಲಸ ಮಾಡೋರಾಗ್ರಿ. ಎಷ್ಟು ಜನರು ನಿಮ್ಮ ಒಳ್ಳೆವಾದ ಕೆಲಸ ನೋಡಿ ಯಾರು ಜನರು ಆ ಕೆಲಸ ಮೇಲೆ ಪಾಲನೆ ಮಾಡಿದ್ರು, ಎಷ್ಟು ಜನರು ಒಳ್ಳೆಯರಾದ್ರು,
ಆ ಜನರನ್ನ ಎಲ್ಲ ಪುಣ್ಯ ಈ ವ್ಯಕ್ತಿಗೆ ಸಿಗುತ್ತದೆ ಯಾರು ಇಷ್ಟು ಒಳ್ಳೆವಾದ ಕೆಲಸ ಸ್ಟಾರ್ಟ್ ಮಾಡಿದ್ರು. ಇಂತಹವ್ರು ನಾವು ಆಗ್ಬೇಕಾಗಿತ್ತು. ಇವತ್ತು ನಮ್ಮ ಒಳಗೇನಿದೆ, ನಾವು ಸ್ವಂತ ನಮಾಜ್ ಮಾಡಂಗಿಲ್ಲ, ನಾವು ಮಸಜಿದ್ ಸಮೀಪ ಬರೋದಿಲ್ಲ, ನಾವು ದೀನ ದಾರಿ ಮೇಲೆ ಇಲ್ಲ. ಯಾರು ದೀನ ದಾರಿ ಮೇಲೆ ಹೋಗ ಕುಂತಿದ್ದಾರೆ, ಯಾರು ಅಲ್ಲಾಹನ ಸಮೀಪ ಬರ ಕುಂತಿದ್ದಾರೆ, ಯಾರು ಒಳ್ಳೆವಾದ ಕೆಲಸ ಮಾಡಿದ್ದಾರೆ, ಇವತ್ತು ಅಂತಹ ಜನರಿಗೆ ಹಿಂಸೆ ಕೊಟ್ಟು ನೋವು ಕೊಟ್ಟು ಇವತ್ತು ನಮ್ಮ ಹೆಸರನ್ನ ಉಳಿಸೋದ್ ಕೆಲಸ ಮಾಡಕ್ ಕುಂತಿದೀವಿ. ಇದು ಪ್ರಪಂಚದಲ್ಲಿ ಜೀವಿತ ಇರೋ ತನಕ ಅವ್ರ ಹೆಸರು ಜೀವಿತ ಇಟ್ಕೋಬಹುದು. ನಾಳೆ ಸತ್ತಿನ ನಂತರ ಅಲ್ಲಾಹನ ಕಡೆ ಉತ್ತರ ಕೊಡಬೇಕು, ಅವರು ಅಲ್ಲಾಹನ ಕಡೆ ಉತ್ತರ ಕೊಡಬೇಕು. ಅದಕ್ಕೆ ನಾವು ಪ್ರಪಂಚದಲ್ಲಿ ಏನೇ ಕೆಲಸ ಮಾಡ್ಬೇಕಂದ್ರೆ ಒಳ್ಳೆವಾದ ಕೆಲಸ ಮಾಡಬೇಕು. ಆ ಕೆಲಸ ಜನರಿಗಾಗಿ ಒಂದು ಏನು ಸಂತೋಷವಾಗಿ ಆಗಿರ್ಬೇಕು, ಅವ್ರಿಗೆ ಶಾಂತಿ ಸಿಗ್ಬೇಕು. ಇಂಥ ಕೆಲಸ ನಾವು ಮಾಡೋರಾಗ್ಬೇಕು. ठीक ಇದು ಕುರ್ಬಾನಿ ಬಗ್ಗೆ ನಾನು ಹೇಳಕ್ ಬಂದಿದ್ಯಾ. ಮೊದಲಿಗಿನ ಜನರ ಕುರ್ಬಾನಿ ಯಾವ ರೀತಿ ಕುರ್ಬಾನಿ ಇತ್ತು, ಈ ರೀತಿ ಆಕಾಶದಿಂದ ಒಂದು ಸಿಡಿಲು ಬರ್ತಿತ್ತು, ಬೆಂಕಿ ಬಂದು ತಗೊಂಡು ಹೋಗ್ತಿತ್ತು. ಯಾರ್ದು ಕುರ್ಬಾನಿ ಕಬೂಲಾಗಿದೆ, ಯಾರ್ದು ಆಗಿಲ್ಲ ಅನ್ನೋದು. ಈಗಿನ ಕಾಲದಲ್ಲಿ ರಸೂಲ್ ಅಲ್ಲಾಹನ ಸಾಕಿನಿಂದ ಆ ರೀತಿ ಕುರ್ಬಾನಿ ಇಲ್ಲ. ಇವತ್ತು ಎಷ್ಟೋ ಜನರು ಕುರ್ಬಾನಿ ಕೊಡ್ತಾರೆ, ಆದರೆ ಆ ಜನರ ಕುರ್ಬಾನಿ ಕಬೂಲ್ ಆಗಿದ್ದಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ, ಕಬೂಲ್ ಆಗಿದ್ದಿಲ್ಲ ಅನ್ನೋದು. ಆದ್ರೆ ನಾವು ಕುರ್ಬಾನಿ ಕೊಟ್ಟಿದ್ರೆ ಒಳ್ಳೆ ನಿಯತಿನಿಂದ, ಒಳ್ಳೆ ಮನಸ್ಸಿನ ನಿಯತಿನಿಂದ, ನೀವು ಶ್ರೀಮಂತರಿಲ್ಲ ಆದ್ರೆ ಬಡವರಿದ್ದೀರಿ, ನೀವು ನಿಮ್ಮೊಳಗೆ ಒಂದು ಇಚ್ಛೆನೇ ಇದೆ, ನಿಯತನೇ ಇದೆ. ಇವತ್ತು ನಾನು ಹೇಳಬೇಕಾಗಿತ್ತು, ಯಾರು ಕುರ್ಬಾನಿ ಕೊಡುತ್ತಾರೆ ನಾಳೆ ಕಯಾಮತ್ ದಿನದಲ್ಲಿ, ಹೀಗೆ ಇಸ್ಲಾಂ ಜನರು ಇರ್ತಾರೆ ಇಲ್ಲಿ, ಏನಂತ ನಿಯತ್ ಇಟ್ಕೊಂಡಿರ್ತಾರ, ಕುರ್ಬಾನಿ ಯಾಕೆ ಸುಮ್ನೆ ಪ್ರಾಣಿಗೆ ಜಬೆ ಮಾಡಿ ಕೊಲೆ ಮಾಡಿ ಯಾಕೆ ನಾವು ಅಷ್ಟು ಮಾಂಸ ಕೊಡಬೇಕು, ಅದೇ ಕುರ್ಬಾನಿ ದುಡ್ಡು ಬೇರೆ ಜನರಿಗೆ ಕೊಟ್ಟಿದ್ರೆ, ಕುರ್ಬಾನಿನ ದುಡ್ಡು ಬೇರೆ ಜನರಿಗೆ ಕೊಟ್ಟರೆ ಅವ್ರ ಮನೆ ನಡೀತೈತಿ, ಅವ್ರ ಏನಾದ್ರು ಕಷ್ಟ ದೂರ ಆಗ್ತೈತಿ. ಈ ನಿಯತಿನಿಂದ ಸ್ವಲ್ಪ ಜನರು ಏನ್ ಮಾಡ್ತಿರ್ತಾರ, ಬೇರೆ ಜನರಿಗೆ ದುಡ್ಡು ಕೊಡ್ತಾರ, ಕುರ್ಬಾನಿ ಕೊಡೋದಿಲ್ಲ. ಒಬ್ಬ ವ್ಯಕ್ತಿ ಅದೇ ರೀತಿ ಇದ್ದ. ಆ ವ್ಯಕ್ತಿ ಏನ್ ಮಾಡಿದ್ದ, ಯಾಕೆಪ್ಪ ಸುಮ್ನೆ ಪ್ರಾಣಿ ತಂದು ಕೊಲೆ ಮಾಡಬೇಕು, ಯಾಕೆ ಅವ್ರ ರಕ್ತ ಇದು ಸುರಿಸ್ಬೇಕು, ಅದೆಲ್ಲ ಮಾಡ್ತಿಂತ ಕೆಲಸ, ಅದೇ ದುಡ್ಡು ಒಂದು ಬಡವರಿಗೆ ಕೊಡ್ತೀನಿ ನಾನು. ಆ ರೀತಿ ವರ್ಷ ಅದೇ ರೀತಿ ಆ ವ್ಯಕ್ತಿ ಕುರ್ಬಾನ್ ದಿನದಲ್ಲಿ ದುಡ್ಡು ಕೊಟ್ಟು ಸುಮ್ಮಿರ್ತಿದ್ದ. ಒಂದು ರಾತ್ರಿ ಏನಾಗಿದೆ ಅಂದ್ರೆ, ಆ ವ್ಯಕ್ತಿ ಮಲಗಿದ್ದ, ಕನಸು ನೋಡುತ್ತಾನೆ, ಎಷ್ಟೋ ಜನರು ಪ್ರಾಣಿಗಳ ಮೇಲೆ ಕುಂತರು, ಪ್ರಾಣಿ ಮೇಲೆ ಕುಂತು ಸ್ವರ್ಗದಿಂದ ಹೋಗ ಕುಂತಿದ್ರು. ಎಷ್ಟೋ ಜನರು ಪ್ರಾಣಿ ಮೇಲೆ ಕುಂತು ಏನ್ ಮಾಡುತ್ತಿದ್ರು, ಸ್ವರ್ಗದಲ್ಲಿ ಹೋಗ ಕುಂತಿದ್ರು. ಆ ವ್ಯಕ್ತಿ ಎಲ್ಲಾ ಜನರಿಗೆ ನೋಡಿದ್ದ, ನೋಡಿದ ನಂತರ ಫರಿಷ್ಠಗಳಿಗೆ ಕೇಳಿದ, ಇವರು ಯಾರು ಜನರು, ಎಲ್ಲಿ ಹೊಂಟಿದ್ದಾರೆ ಇವರು, ಮತ್ತು ಪ್ರಾಣಿ ಮೇಲೆ ಕುಂತು ಎದಕ್ಕೆ ಹೋಗ ಕುಂತಿದ್ದಾರೆ ಅವರು. ಎಷ್ಟೋ ಜನ ನೋಡಕೊಂಡ್, ಸ್ವಲ್ಪ ಜನರು ಕುರಿ ಮೇಲೆ ಕುಂತಿದಾರ, ಸ್ವಲ್ಪ ಜನರು ಆಕಳದ ಮೇಲೆ ಕುಂತಿದಾರ, ಸ್ವಲ್ಪ ಜನರು ಒಂಟಿ ಮೇಲೆ ಕುಂತಿದಾರ. ಏಕೆ ಈ ರೀತಿ ಕುಂತವರು ಸ್ವರ್ಗ ಹೋಗೋದ್ ಕಾರಣ ಏಕೆ? ಫರಿಷ್ಠಗಳು ಹೇಳಿದ್ರು, ಏಕೆಂದ್ರೆ ಈ ಜನರು ಪ್ರಪಂಚದಲ್ಲಿ ಅಲ್ಲಾಹನಿಗಾಗಿ ಅಲ್ಲಾಹನ ಹೆಸರಿಂದ ಕುರ್ಬಾನಿ ಕೊಡೋ ಸಂದರ್ಭದಲ್ಲಿ ಈ ಪ್ರಾಣಿಗಳು ಅಲ್ಲಾಹನ್ಗಾಗಿ ಕುರ್ಬಾನಿ ಕೊಟ್ಟಿದ್ರು. ಅದಕ್ಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಜನರಿಗೆ ಈ ಪ್ರಾಣಿ ಮೇಲೆ ಕುಂದರಿಸಿ ಸ್ವರ್ಗ ಕಳ್ಸಾ ಕುಂತಿದ್ದಾನೆ. ಆ ಜನರು ಕುರ್ಬಾನಿ ಕೊಟ್ಟಿರೋ ಪ್ರಾಣಿ ಮೇಲೆ ಕುಂತು ಸ್ವರ್ಗ ಹೋಗ ಕುಂತಿದ್ದಾರೆ. ಯಾವ್ದು ಪ್ರಾಣಿನ ಕುರ್ಬಾನಿ ಕೊಟ್ಟಿದ್ರು ಅದೇ ಪ್ರಾಣಿ ಮೇಲೆ ಕುಂತು ಸ್ವರ್ಗ ಹೋಗ ಕುಂತಿದ್ದಾರೆ ಜನರು. ಈ ವ್ಯಕ್ತಿ ಹೇಗೆ ಕನಸು ನೋಡಬೇಕಿತ್ತು, ಅಲ್ಲಾಹ್ ಅಕ್ಬರ್, ನಾನು ಇಷ್ಟು ವರ್ಷ ನಾನು ಬರೀ ಕುರ್ಬಾನಿ ಕೊಟ್ಟಿದ್ದೇನೆ, ಆದ್ರೆ ಪ್ರಾಣಿದು ಕುರ್ಬಾನಿ ಕೊಟ್ಟಿಲ್ಲ, ದುಡ್ಡು ಕೊಟ್ಟು ನಾನು ಸುಮ್ ಕುಂತಿದ್ದೇನೆ. ಇಂತಹ ಕುರ್ಬಾನಿ ಕಬೂಲ್ ಆಗುದಿಲ್ಲ, ಕುರ್ಬಾನಿ ಕೊಡ್ಬೇಕಂದ್ರೆ ಒಂದು ಪ್ರಾಣಿಯ ಜಬಾ ಕೊಡಲೇಬೇಕು. ಆ ವ್ಯಕ್ತಿ ನಾಳೆ ತಕ್ಷಣ ಎಚ್ಚರಾಗಿ ಏನ್ ಮಾಡಿದ್ದ, ಮೊದಲಿಗೆ ಹೋಗಿ ಒಂದು ಪ್ರಾಣಿ ಖರೀದಿ ಮಾಡ್ಕೊಂಡು ಬಂದು ಅಲ್ಲಾಹನ ಹೆಸರಿಂದ ಮೊದಲೇ ಕುರ್ಬಾನಿ ಕೊಟ್ಟ. ಅದಕ್ಕೆ ನಾಳೆ ಕಯಾಮತ್ ದಿನದಲ್ಲಿ ಈ ಪರಿಸ್ಥಿತಿ ನಮ್ಮ ಆಗಬಾರ್ದು. ನಾನೇ ಕುರ್ಬಾನಿ ಕೊಟ್ಟಿದ್ಯಾ, ಹೇಗೆ ಕೊಟ್ಟಿದ್ಯಾ, ಆ ದುಡ್ಡು ನಾನು ಬಡವರು ಜನರು ಕೊಟ್ಟು ಬಂದಿದ್ಯಾ. ಇಂತಹ ಕುರ್ಬಾನಿ ಮೊದಲೇ ಮಾತು ಶರೀಯತ್ನಲ್ಲಿ ಅನುಮತಿ ಇಲ್ಲ. ಇಂತಹ ಕುರ್ಬಾನಿಗೆ ಶರೀಯತ್ನಲ್ಲಿ ಅನುಮತಿ ಇಲ್ಲ. ಯಾರು ಕುರ್ಬಾನಿ ಕೊಟ್ಟರು ಆ ಜನರು ಅದೇ ಪ್ರಾಣಿ ಮೇಲೆ ಕುಂದ್ರು ಏನ್ ಮಾಡ್ತಾರಂತೆ, ಸ್ವರ್ಗ ಹೋಗ್ತಾರಂತೆ. ಇನ್ನೊಂದು ಹದೀಸ್ ಮುಬಾರಕನಲ್ಲಿ ಬಂದಿದೆ, ಯಾರು ಕುರ್ಬಾನಿ ಕೊಟ್ಟರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಫಾತಿಮಾ ಝಹರಾಗೆ ಹೇಳಿದ್ರು, ಐ ಫಾತಿಮಾ, ಕುರ್ಬಾನಿ ಕೊಡೋ ಸಂದರ್ಭದಲ್ಲಿ, ಪ್ರಾಣಿಗೆ ಜಬಾ ಮಾಡೋ ಸಂದರ್ಭದಲ್ಲಿ ಪ್ರಾಣಿಯ ಸಮೀಪನು ನಿಂದರು. ಐ ಫಾತಿಮಾ, ಪ್ರಾಣಿಯ ಸಮೀಪ ನಿಂದರು. ಯಾ ರಸೂಲಲ್ಲಾ, ಏಕೆ ನಿಂದಿರಬೇಕು ಯಾ ರಸೂಲಲ್ಲಾ, ಪ್ರಶ್ನೆ ಮಾಡೋರು ಮಾಡಿದ್ರು. ಏಕೆಂದ್ರೆ ಯಾವ್ದು ಪ್ರಾಣಿಯ ನೀವು ಕುರ್ಬಾನಿ ಕೊಡಾಕ್ ಕುಂತಿದ್ರಲ್ಲ, ಆ ಪ್ರಾಣಿಗೆ ಜಬಾ ಮಾಡಿದ ನಂತರ ಆ ಪ್ರಾಣಿಯ ದೇಹದಿಂದ ಏನು ರಕ್ತ ಬರ್ತೈತಿ, ಆ ರಕ್ತ ಒಂದು ಹನಿ ರಕ್ತ ತಳಗಿ ಬೀಳೋದು ಮುಂಚೆನೆ ಯಾವ್ದು ವ್ಯಕ್ತಿಯಿಂದ ಕುರ್ಬಾನಿ ಕೊಟ್ಟಿದ್ರಲ್ಲ ಆ ವ್ಯಕ್ತಿಯ ಇಡೀ ಪಾಪನ ಕ್ಷಮೆಯನ್ನು ಮಾಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆ ಪ್ರಾಣಿಯ ಒಂದು ಏನು ರಕ್ತದ ಹನಿ ತಳಗಿ ಬೀಳೋದು ಮುಂಚೆನೆ ಈ ವ್ಯಕ್ತಿಯ ಇಡೀ ಪಾಪವನ್ನು ಕ್ಷಮೆಯನ್ನಾಗುತ್ತದೆ. ಯಾರು ಕುರ್ಬಾನಿ ಕೊಟ್ಟರು. ಇಂತಹ ಪ್ರತಿಫಲ ಕುರ್ಬಾನಿ ಬಗ್ಗೆ, ಕುರ್ಬಾನ್ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಟ್ಟಿದ್ದಾನೆ. ಅದಕ್ಕೆ ಈ ವರ್ಷ ನಿಮ್ಮ ಕೈನಿಂದ ಆಗಿಲ್ಲ ಅಂದ್ರೆ ಮುಂದಿನ ವರ್ಷ ಇಂತ ನಿಯತ್ ಮಾಡ್ಕೊರಿ. ಈ ವರ್ಷ ಏಕೆ ನಮ್ಗೆ ತಿಳಿದು ಬಂದಿದೆ, ಇನ್ಶಾಲ್ಲಾ ತಾಲಾ ಕುರ್ಬಾನಿ ಬಗ್ಗೆ ನಾನು ಸ್ವಲ್ಪ ಇನ್ಶಾಲ್ಲಾ ಅಮೌಂಟ್ ನಾನು ಜಮಾ ಮಾಡ್ತೀನಿ. ಮುಂದಿನ ವರ್ಷ ತನಕ ಎಷ್ಟರಾಗ್ಲಿ ನಮ್ಮ ಮನೆಯಲ್ಲಿ ಕುರ್ಬಾನಿ ಕೊಡೋಣ ನಾವು. ಮತ್ತು ಕುರ್ಬಾನಲ್ಲಿ ಏನ್ ಮಾಂಸ ಇದೆ ಅದರ ಒಳಗೆ 3 ಭಾಗ ಮಾಡಬೇಕು. ಎಷ್ಟು ಭಾಗ ಮಾಡಬೇಕು? 3 ಭಾಗ ಮಾಡಬೇಕು. ಮೊದಲೇ ಭಾಗ
ಯಾರು ಕುರ್ಬಾನಿ ಕೊಟ್ಟರೋ ಅವರು ತನ್ನ ಮನೆಗಾಗಿ ಇಟ್ಕೋಬೇಕು, ತನ್ನಗಾಗಿ ಇಟ್ಕೋಬೇಕು ಮೊದಲೇ ಭಾಗ. ಎರಡನೇದು, ತನ್ನ ಕುಟುಂಬಗಳಲ್ಲಿ ಎಷ್ಟು ಜನರಿದ್ದಾರೆ ಅವ್ರಿಗಾಗಿ, ಕುಟುಂಬಗಳಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ಜನರು ಅವ್ರಿಗಾಗಿ ಎರಡನೇ ಭಾಗ ತೆಗಿಬೇಕು. ಮೂರನೇ ಭಾಗ ಏನಿದೆ, ಯಾರು ಬಡವರಿದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಬಡವರಿದ್ದಾರೆ ಅದರ ಒಳಗೆ ಮೊದಲನೇ ಭಾಗ ಏನಿದೆ, ತನ್ನ ಮನೆಗಾಗಿ ಇಟ್ಕೋಬೇಕು. ನನ್ನ ಮನೆಯಲ್ಲಿ ಎಷ್ಟು ಜನ ಇರ್ತಾರ, ನಾನು ನನ್ನ ಮನೆ ಒಂದು ಭಾಗ ನನಗಾಗಿ, ಯಾಕೆಂದ್ರೆ ನಾನು ಕೊಟ್ಟಿದ್ದೀನಿ ಕುರ್ಬಾನಿ, ನನಗಾಗಿ ಇದು ಒಂದು ಭಾಗ. ಎರಡನೇ ಭಾಗ, ನನ್ನ ಮನೆಯಲ್ಲಿ ನನ್ನ ಕುಟುಂಬಗಳಲ್ಲಿ ನನ್ನ ಅಕ್ಕ ತಂಗಿ ನಮ್ಮ ಮಾವರು ಅವ್ರಿಗೆ ನಾನು ಕೊಡಬೇಕು, ಅವರಿಗೆ ಹಂಚಬೇಕು. ಇದು ಎರಡನೇ ಭಾಗ. ಇಲ್ಲ ಹಂಗಿಲ್ಲ, ತಂಗಿಗೆ ಎಲ್ಲಾರಿಗೆ ಸಂಬಂಧ ಇರುತ್ತೆ, ಕುಟುಂಬಗಳೇನಂದ್ರೆ ಎಲ್ಲಾರಿಗೆ ಕೊಡಬೇಕು. ಪುರುಷರಿಗೆ ಎಲ್ಲರಿಗೂ ಸಂಬಂಧ, ಎಲ್ಲಾರು ತಿನ್ಬಹುದು. ಮೂರನೇ ಭಾಗ ಏನಿದೆ, ಮತ್ತು ಒಣಿಯಲ್ಲಿ ಯಾರಾದ್ರೆ ಬಡವರಿದಾರ ಅವ್ರಿಗೆ ಹಚ್ಚಿರಿ. ಇದು